ನೋಡಿ, ನಾನು ಸಿ ಎಂ ಆಗಬೇಕು ಅಂತ ಕೇಳೋರು ತುಂಬ ಜನ ಇದ್ದಾರೆ. ಓಕೆ, ನಾನು ಸಿ ಎಂ ಆಗಬೇಕು, ಯಾರೆಲ್ಲ? ಡಿ ಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದ್ದಾರೆ, ಡಿಲೇ ಆಗಬಹುದು, ಡಿಲೇ ಮಾಡೋಕ್ಕಾಗಲ್ಲ ಅಂತ. ನಮ್ಮದೇ ಸಮಿಟಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು. ಇಟ್ ಮೇ ಬಿ ಡಿಲೇಡ್, ನಾಟ್ ಡಿನೇಡ್. ಲೇಟ್ ಆಗಬಹುದು, ಆದರೆ ಲೇಟೆಸ್ಟ್ ಆಗಿ ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅಂತ ಒಂಥರ ಮ್ಯಾನಿಫೆಸ್ಟೇಷನ್. ಗೊತ್ತಿಲ್ಲ, ಕೆಲವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವರು ಮುಖ್ಯಮಂತ್ರಿ. ಇದೇ ಸಿದ್ದರಾಮಯ್ಯನವರು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಅಂತ ವಿಧಾನಸೌಧದಲ್ಲಿ ಹೇಳ್ತಾ ಇದ್ರು, ಆಗ್ಬಿಟ್ರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪಾಪ 83 ವರ್ಷ ಆಯ್ತು, ಅವರಿಗೆ ಆಗಲೇ ಇಲ್ಲ. ಇನ್ನೊಂದು ಕಡೆ ಇವತ್ತೇನಾದರೂ ಅನಂತಕುಮಾರ್ ಅವರು, ಸ್ವರ್ಗೀಯ ನಮ್ಮ ಬೆಂಗಳೂರು ದಕ್ಷಿಣದ ಗೆದ್ದು ಬರ್ತಾ ಇದ್ರಲ್ಲ, ಅವರೇನಾದ್ರು ಇದ್ದಿದ್ರೆ ಯಡಿಯೂರಪ್ಪರ ನಂತರ ಯಾರು? ಅನಂತಕುಮಾರೇ. 2004ರಲ್ಲಿ ಈ BJP ಮತ್ತು JDS ಜೊತೆಯಾಗಿ ಹೋಯ್ತಲ್ಲ, ಅನಂತಕುಮಾರ್ ಮನಸ್ಸಲ್ಲಿದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಯಾಕಂದ್ರೆ ಆ ಬಾರಿ 79 ಸ್ಥಾನ ಬಂದಿದ್ದು ಅವರ ಅಧ್ಯಕ್ಷರಾಗಿದ್ದಾಗ. ಅವರ ಆತ್ಮೀಯರೊಬ್ಬರು ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಮನಸ್ಸಲ್ಲಿತ್ತು. ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪ, ಯಾಕಂದ್ರೆ ಅಧ್ಯಕ್ಷ ನಾನು ಅಂತ ಅವ್ರದ್ದು. ಅಂತ ಅನಂತಕುಮಾರ್ ಅವರು 1-2 ತಿಂಗಳ ಕಾಲ ಕಾಡಲ್ಲಿ ತಿರುಗಾಡಿದ್ರಂತೆ. ನನಗನ್ನಿಸ್ತಾ ಇತ್ತು, ಯಾವಾಗ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಇದ್ದ ಅವಕಾಶ ಅನಂತಕುಮಾರ್ಗೆ ಅವಕಾಶ ಇದ್ದದ್ದು. ಬಟ್ ವಿಧಿ ನೋಡಿ, ಅನಂತಕುಮಾರೇ ಇರಲಿಲ್ಲ. ಈಗ ಮಲ್ಲಿಕಾರ್ಜುನ ಖರ್ಗೆಗೆ ಮುಖ್ಯಮಂತ್ರಿ ಆಗಬೇಡ ಅಂತ ಹೇಳೋ ಯಾವನಿದಾನ್ರಿ ಕಾಂಗ್ರೆಸ್ಸಲ್ಲಿ? ಬಟ್ ಅವಕಾಶನೇ ಸಿಗ್ತಾ ಇಲ್ಲ ಅವ್ರಿಗೆ. ಹಾಗತ್ತೆ ಈ ನಾಯಕರೆಲ್ಲ ಕೇಳ್ತಾ ಇದ್ದಾರೆ, ಯಾರಾಗ್ತಾರೆ ಅದು ವಿಧಿ ಲಿಖಿತ, ಅದು ಗೊತ್ತಿಲ್ಲ ನಮಗೆ, ಬಿಡಿ. ನೋಡಿ, ಮತ್ತೊಬ್ಬರು ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಪಕ್ಕ ಇದ್ದಾರೆ. ಅವ್ರು ಹೇಳಿದ್ದಾರೆ 2022ಗೆ ನಾನು ಟ್ರಾವೆಲ್ ಆಗ್ತೀನಿ ಅಂತೇಳಿ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು, ತಾಕತ್ತಿದೆ, ದಮ್ ಇದೆ, ಜನ ಸೆಳೆಯುವ ಶಕ್ತಿ ಇದೆ, ಅಹಿಂದ ನಾಯಕನಾಗುವ ಎಲ್ಲ ಅರ್ಹತೆ ಇದೆ, ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗೋ ಎಲ್ಲ ಅರ್ಹತೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ, ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ. ಸಜ್ಜನ ರಾಜಕಾರಣಿ. KH ಮುನಿಯಪ್ಪ ಆಹಾರ ಮಂತ್ರಿ ಆಗಿರುವಂಥವ್ರು, ಗ್ಯಾರಂಟಿ ಇದೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ. ಕೇಂದ್ರ ಮಂತ್ರಿಯಾಗಿ ಅದ್ಭುತವಾಗಿ ಕೆಲಸ ಮಾಡಿದಂಥವ್ರು. MB ಪಾಟೀಲ್ ಇದ್ದಾರೆ, ಕೈಗಾರಿಕಾ ಮಂತ್ರಿ. ಈಗ ಗೃಹ ಇಲಾಖೆ ನಿಭಾಯಿಸಿದ್ದಾರೆ, ನೀರಾವರಿ ಇಲಾಖೆ ನಿಭಾಯಿಸಿದ್ದಾರೆ, ಲಿಂಗಾಯತ ಜಾತಿ ಇದೆ. ಬಸವರಾಜ ರಾಯರೆಡ್ಡಿ, ಬ್ಯಾಕ್ ಟು ಬ್ಯಾಕ್ ಕೆಲವೆಲ್ಲ ಹೆಸರುಗಳಿದೆ. RV ದೇಶಪಾಂಡೆ, KN ರಾಜಣ್ಣ, BK ಹರಿಪ್ರಸಾದ್, ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಲ್ಲ ನಾನು ಹೇಳಿದ್ದು, ಮುಂದಿನ ದಿನಮಾನ ಶರಣಬಸಪ್ಪ ದರ್ಶನಾಪುರ್, ಮಲ್ಲಿಕಾರ್ಜುನ ಖರ್ಗೆ, ಇವನ್ ಖರ್ಗೆ ಕೂಡ ಇದೆ. ಸೊ ರೇಸಲ್ಲೇನು ಜನ ಕಡಿಮೆ ಇಲ್ಲ, ತುಂಬ ಜನ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಳಬೇಗುದಿಯಿಂದಾಗಿ ಇವರನ್ನ ಬೀಳಿಸ್ತಾರೆ ಅಂತೇನೋ ಒಂದು ಪ್ಲಾನಿಂಗ್ ಆಗಿತ್ತು. ಆ ಬಲೆಗೆ ಬೀಳಲಿಲ್ಲ DK ಶಿವಕುಮಾರ್. ಬದಲಾಗಿ ಯಾರೆಲ್ಲ ಸಿದ್ದರಾಮಯ್ಯನವರ ಆಪ್ತೇಷ್ಟರಿದ್ದಾರೆ ಅವರಿಗಿಂತ ಪ್ರಬಲವಾಗಿ DK ಶಿವಕುಮಾರ್ ನಿಂತರು. ಹಾಗಂತ ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇಲ್ಲ ಅಂತಲ್ಲ. ಈ ಥರ ಸಿದ್ದರಾಮಯ್ಯನವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಕೆಳಗಿಳಿಸಿ ಒಳತಂತ್ರ ಕುತಂತ್ರ ಮಾಡಿ ನನಗೆ ಬೇಕಾಗಿಲ್ಲ, ಕೊಟ್ಟರೆ ತಟ್ಟೆಯಲ್ಲಿಟ್ಟು ಕೊಡಿ, ಇಲ್ಲದಿದ್ದರೆ ಬೇಡ. ಇದು DK ಶಿವಕುಮಾರ್ ಅವರ ಇಂಗಿತವಾಗಿತ್ತು. ಈಗ 3 ಚುನಾವಣೆಯಲ್ಲಿ ಗೆದ್ದಾಗಿದೆ. ಶಿಗ್ಗಾವಿಯಲ್ಲಿ, ಸಂಡೂರಲ್ಲಿ, ಆನಂತರ ಚನ್ನಪಟ್ಟಣದಲ್ಲಿ ಹೋಗಿರುವಂಥ ಮಾನ ವಾಪಸ್ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸೋತ ಒಂದು ವರ್ಚಸ್ಸು ವಾಪಸ್ ಬಂದಿದೆ. ಈಗ ಸಿದ್ದರಾಮಯ್ಯನವರ ಅಥವಾ ಹೈಕಮಾಂಡ್ ಹತ್ರ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದ್ರೆ ಅದೇನು ಸಿದ್ದರಾಮಯ್ಯನವರ ವಿರುದ್ಧ ಹೋದ್ರು ಅಂತ ಅರ್ಥ ಆಗೋದಿಲ್ಲ. ಯಾಕಂದರೆ ಮೂಢ ಹಗರಣ ಬಂದಾಗ ಇಲ್ಲ ಅವ್ರು ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಿದ್ರೆ ಅದು ತಪ್ಪಾಗ್ತಾ ಇದೆ. DK ಶಿವಕುಮಾರ್ ಮಾಡ್ತಿರೋದು ಕರೆಕ್ಟೇ, ಸಿದ್ದರಾಮಯ್ಯ ಮಾಡ್ತಿರೋದು ಕರೆಕ್ಟೇ. ಹಾಗಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, DK ಶಿವಕುಮಾರ್ಗೆ ಕೊಡಲೇಬಾರ್ದು ಅಂತಿದೆಯಾ? ಇಲ್ಲ, ಹಾಗೇನಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿದರೆ ಅವರ ಅಕ್ಕಪಕ್ಕದವರು ಏನು ಮಾಡಬೇಕು? ಅವ್ರಿಗೊಂದು ನೆಲೆ ಬೇಕಲ್ಲ. ಆ ನೆಲೆಗೆ ಬೇಕಾಗಿ ಈ ಸ್ವಾಭಿಮಾನಿ ಸಮಾವೇಶ. ಅರ್ಥ ಆಯ್ತಾ? ಸಿದ್ದರಾಮಯ್ಯನವರಿಗೆಲ್ಲ, ಸಿದ್ದರಾಮಯ್ಯನವರು ಸುತ್ತಮುತ್ತ ಇರೋರು ಸೇಫ್ ಆಗಿರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ಹೆಗಲು ಉಳಿದವರ ಬಾಣ. ಅಷ್ಟೇ. ಅರ್ಥ ಆಯ್ತಲ್ಲ? ಅಷ್ಟೇ. ಸಿದ್ದು ಸಮಾವೇಶ ಮಾಡಿದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಬಲವರ್ಧನೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸ್ವಾಭಿಮಾನಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತೆ. ಈ ಹಿಂದೆ
ಸಿದ್ದರಾಮೋತ್ಸವ ಮಾಡಿದಾಗ ಆಯಿತು. ಆದರೆ ಸಿದ್ದರಾಮಯ್ಯನವರ ಬಲವರ್ಧನೆ ಆದಷ್ಟು ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಅವರ ಜೊತೆ ಇರುವಂಥ ಬಾಲಂಗೋಚಿಗಳಿಗೆ ಲಾಭ ಜಾಸ್ತಿ ಆಗತ್ತೆ ಅಂತೇಳಿ ಡಿ ಕೆ ಟೀಮ್ನ ಒಂದು ಏನು ಡೌಟ್. ಹಾಗಾಗಿ ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶದ ಮೂಲಕ ಬಲವರ್ಧನೆಗೆ ಡಿ ಕೆ ಶಿವಕುಮಾರ್ ಬಣಕೆ ಇಷ್ಟವಿಲ್ವಾ? ಏನೇ ಮಾಡಿ ಆದರೂ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮಾಡಿ, ಅಂದರೆ ಕಾಂಗ್ರೆಸ್ ಪಕ್ಷದ ಅಂಡರಲ್ಲಿ ನಡೀಲಿ, ಪ್ರೈವೇಟ್ ಆಗಿರೋದು ಬೇಡ, ಇದು ಪ್ರೈವೇಟ್ ಥರ ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳೋದು ಅಕ್ಷರಶಃ ಕರೆಕ್ಟ್. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಬೇಡ ಅಂತ ಡಿ ಕೆ ಶಿ ಹೇಳ್ತಾರೆ. ಇದು ಈಗಲ್ಲ, ನಾನು ಹೇಳಿದ್ನಲ್ಲ, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾಗ ಅಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ಮಾಡಿದಾಗ ಅಹಿಂದ ಸಮಾವೇಶ ಮಾಡೋದಿದ್ರೆ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿ ಅಂತೇಳಿ ಆಗಿನ KPCC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ನಂತರ ಅದೇ ಥರ ನಡೆಯುತ್ತೆ. ಈ ನಡುವೆ ಪ್ರಶ್ನೆಗೆ ಉತ್ತರ ಸಿಗದೇ ಇರೋದು ಹಾಸನದಲ್ಲೇ ಸಮಾವೇಶ ನಡೆಸ್ತಿರೋದು ಯಾಕೆ? ಹಾಸನ ಸಮಾವೇಶದಿಂದ ದೊಡ್ಡ ಗೌಡರಿಗೆ ಟಕ್ಕರ್ ಕೊಡ್ತಾರಾ? ಕೊಟ್ಟು ಏನು ಮಾಡಬೇಕಾಗಿದೆ ನೀವು? ಅಲ್ಲಿ ಆಲ್ರೆಡಿ ಕಾಂಗ್ರೆಸ್ MP ಇದ್ದಾರೆ. ಯಾವ ಕಾರಣಕ್ಕೆ? ಹಾಸನ ಸಮಾವೇಶದಿಂದ DKಶಿಗೂ ಒಂದು ಸಣ್ಣ ಹೊಡೆತ ಬೀಳುತ್ತೆ. ಯಾಕೆ ಅಂತಂದರೆ ದೇವೇಗೌಡರು ಅನಭಿಷಿಕ್ತ ದೊರೆ, ಒಕ್ಕಲಿಗರ ನಾಯಕ, 92 ವರ್ಷ. ಅವರ ಕಾಲಾವಧಿಯ ನಂತರ ಯಾರಿಗಾದರೂ ಒಂದು ಆ ಪಟ್ಟ ಹೋಗಲೇಬೇಕು. ಒಂದೋ ಕುಮಾರಸ್ವಾಮಿಗೆ ಹೋಗ್ಬೋದು ಉಳಿಸ್ಕೊಂಡ್ರೆ, ಇಲ್ಲಾಂದ್ರೆ ಅದಕ್ಕೆ ಕಾಯ್ತಾ ಇರುವಂಥವ್ರು ಡಿ ಕೆ ಶಿವಕುಮಾರ್. ಹಾಗಂತ ಒಕ್ಕಲಿಗರೇನು ದೇವೇಗೌಡರ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ ಅಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ. ಅವರಿಗೆ ಯಾರು ಕರೆಕ್ಟ್ ಅಂತ ಅನ್ಸುತ್ತೆ ಅವರ ಹಿಂದೆ ಹೋಗ್ತಾರೆ. ಕುಮಾರಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ, ಡಿ ಕೆ ಶಿವಕುಮಾರನ್ನು ಗೆಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಇರುತ್ತಲ್ಲ, ಹಾಸನ ನೆಕ್ಸ್ಟ್ ನನ್ನ ಬೆಲ್ಟ್ ಆಗಬೇಕು ಅಂತಿರುತ್ತಲ್ಲ, ಒಕ್ಕಲಿಗರ ಬೆಲ್ಟ್, ರಾಮನಗರ ಪಕ್ಕ. ಹಾಗಾಗಿ ಹಾಸನ ಅಂದರೆ ಒಕ್ಕಲಿಗರ ಹೆಚ್ಚಾಗಿರೋ ಬೆಲ್ಟ್. ದೇವೇಗೌಡರ ಜೊತೆ DKಶಿಯನ್ನು ಕೂಡ ಟಾರ್ಗೆಟ್ ಮಾಡ್ತಾರಾ? ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಆದರೆ ನಾನು ಕೊಡುವಂಥ ಒಂದು ಉತ್ತರ ಏನಪ್ಪ ಅಂತಂದರೆ, ಇದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನಂತರ ಅವರ ಜೊತೆಗಿರುವವರು ಸ್ಟ್ರಾಂಗ್ ಇದ್ದೀವಿ ನಾವು, ಅಹಿಂದ ಸ್ಟ್ರಾಂಗ್ ಇದೆ. ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲದಿದ್ದರೆ ಅಷ್ಟೇ ಮುಂದೆ